ಅದ್ದೂರಿಯಾಗಿ ಜರುಗಿದ ಕರುವುಗಲ್ಲು ಪುನರ್ ಪ್ರತಿಷ್ಠಾಪನೆ. ವಿಶೇಷ ಪೂಜೆ ನೆರವೇರಿಸಿ ಭಕ್ತಿ ಮೆರೆದ ಗ್ರಾಮಸ್ಥರು. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ತಾಡಿ ಗ್ರಾಮದಲ್ಲಿ ನೂತನ ಕರುವುಗಲ್ಲು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕರುವುಗಲ್ಲು ಪುನರ್ ಪ್ರತಿಷ್ಠಾಪನಾ ಅಂಗವಾಗಿ ವಿಶೇಷ ಪೂಜೆ ಪುನಸ್ಕಾರವನ್ನ ನಡೆಸಲಾಯಿತು. ಇತ್ತೀಚೆಗೆ ಕಾಮಗಾರಿ ವೇಳೆ ಕರುವುಗಲ್ಲು ಧ್ವಂಸವಾಗಿದ್ದು, ಗ್ರಾಮದ ಎಲ್ಲ ಸಮುದಾಯದವರು ಒಟ್ಟುಗೂಡಿ ಇದೀಗ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಧರ್ಮದರ್ಶಿಯಾದ ನಾಗರಾಜ ಶಾಸ್ತ್ರಿ, ಪೂರ್ವಜರ ಕಾಲದಲ್ಲಿ ಯಾವುದೇ ವೈದ್ಯಕೀಯ ಸೇವೆ ಇಲ್ಲದ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಕರುವುಗಲ್ಲನ್ನ ನಂಬಿಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಲಾಗಿತ್ತು ಎಂದಿದ್ದಾರೆ. ಹರಿ ಓಂ. ನಾನು ಇಲ್ಲಿ ಮುದ್ದೇನಹಳ್ಳಿ ಗ್ರಾಮ, ಆ ಗ್ರಾಮಸ್ಥನು ಈಗ ಮಧುಗಿರಿಯಲ್ಲಿ ಇದ್ದೀನಿ. ಈ ತಾಡಿ ಗ್ರಾಮದಲ್ಲಿ ಗೊಡ್ರಾಯಿ ಅಂತ ಅಂತಾರೆ ಆಡು ಭಾಷೆಯಲ್ಲಿ, ಆದರೆ ಅದು ಕರುವುಗಲ್ಲು ಅಂತ ಅಂದ್ಬಿಟ್ಟು, ಕರುವುಗಲ್ಲು ಅಂತ ಅದಕ್ಕೆ ಹೆಸರು. ಅದು ಭಿನ್ನವಾಗಿದ್ದರಿಂದ ಇದನ್ನು ಪುನಃ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ಈ ಪ್ರತಿಷ್ಠೆ ಏನಪ್ಪ ಅಂತ ಅಂದರೆ, ಮೊದಲು ಹಿಂದೆ ವೈದ್ಯರು ಇರಲಿಲ್ಲ, ಏನೂ ಇರಲಿಲ್ಲ, ಒಂದು ಒಳ್ಳೆಯ ಔಷಧಿ ಕೂಡ ಇರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಕರುವುಗಲ್ಲಿಗೆ ಪೂಜೆ ಮಾಡಿ 108 ಬಿಂದೆಗಳು ಅಭಿಷೇಕವನ್ನು ಮಾಡಿ ಅದನ್ನು ಜನಗಳು ಯಾರಿಗೆ ಕಾಯಿಲೆ ಬಂದಿರುತ್ತೆ ಅವರು ತೊಳೆದರು. ಮತ್ತು ದನಗಳಿಗೆ ಏನಾದರೂ ಕಾಯಿಲೆ ಬಂದರೆ ಅಭಿಷೇಕ ಮಾಡಿ ಆ ನೀರನ್ನು ತುಳಿಸಿದರೆ ಆ ಕಾಯಿಲೆ ವಾಸಿಯಾಗುತ್ತೆ ಅಂತ ನಾಣ್ಣುಡಿ. ಅದು ಹಾಗೆ ಆಗ್ತಾ ಇತ್ತು. ಅದನ್ನು ತಾಡಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಆ ಭಿನ್ನವಾದಂಥ ಕಲ್ಲನ್ನು ತೆಗೆಸಿ ಪುನಃ ಈ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಮತ್ತು ಈ ಕರುವುಗಲ್ಲು ಅನ್ನೋದು ಗ್ರಾಮ ರಕ್ಷಣೆ ಮಾಡುತ್ತೆ. ಗ್ರಾಮಕ್ಕೆ ಏನಾದರೂ ತೊಂದರೆಗಳು ಬಂದರೆ ಆ ದೇವಿಯನ್ನು ನಾವು ಕರುವುಗಲ್ಲನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದರೆ ಆ ಕಷ್ಟಗಳ ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ನಾಣ್ಣುಡಿ ಇದೆ. ಆ ಪ್ರಕಾರ ಈ ದಿವಸ 3 ದಿವಸಗಳ ಕಾಲ ಈ ಪ್ರತಿಷ್ಠೆಯನ್ನು ಇಲ್ಲಿ ಮಾಡಿದ್ದಾರೆ. ಇದರ ಉತ್ತರೋತ್ತರ ಇದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಇನ್ನು ದೊಡ್ಡ ದಳವಟ್ಟ ಧರ್ಮದರ್ಶಿ ತಾಡಿ ಶಿವರಾಮ್ ಮಾತನಾಡಿ, ಗ್ರಾಮಸ್ಥರ ಒತ್ತಾಸೆಯಂತೆ ಗ್ರಾಮದ ಮುಖ್ಯ ದ್ವಾರದಲ್ಲಿ ಕರುವುಗಲ್ಲು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದಿದೆ. ಗ್ರಾಮದಲ್ಲಿ ಯಾವುದೇ ಕೇಡು ಬಾರದಂತೆ ಬುಧವಾರದಿಂದ ಪೂಜಾ ಪುನಸ್ಕಾರಗಳು ನಡೆದಿದ್ದು, ಕಳಸ ಸ್ಥಾಪನೆ, ಕಲಾಕರ್ಷಣೆ, ಹೋಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಇಂದು ಕುಂಭಾಭಿಷೇಕವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಗಿದೆ ಎಂದಿದ್ದಾರೆ. ನಮ್ಮ ವೇದ ಬ್ರಹ್ಮ ನಾಗರಾಜ ಶಾಸ್ತ್ರಿಗಳು ನಮ್ಮ ತಾಡಿ ಗ್ರಾಮದ ಅಸ್ತ್ರ ಎಲ್ಲರ ಅಭಿಪ್ರಾಯದ ಮೇರೆಗೆ, ಅವರ ಕೋರಿಕೆಯ ಮೇರೆಗೆ 3 ದಿನಗಳ ಕಾಲ ಬುಧವಾರ, ಗುರುವಾರ, ಶುಕ್ರವಾರ 3 ದಿನವೂ ಕಳಶ ಸ್ಥಾಪನೆ, ಕಲಾಕರ್ಷಣೆ, ಹೋಮ ಇತ್ಯಾದಿಗಳನ್ನು ನೆರವೇರಿಸಿ ಈ ದಿನ ನಿನ್ನೆ ರಾತ್ರಿ ಅಂದರೆ ಗುರುವಾರ ಸಾಯಂಕಾಲ ಅಮ್ಮನ ಪ್ರತಿಷ್ಠಾಪನೆ ಆಗಿದೆ. ಈ ದಿನ ಕುಂಭಾಭಿಷೇಕ ನಡೆದು ಅಮ್ಮ ಸಂತೃಪ್ತಿಯಾಗಿದ್ದಾಳೆ. ಈ ಸಂತೃಪ್ತಿಯಿಂದ ತಾಡಿ ಗ್ರಾಮಸ್ಥರಿಗೆಲ್ಲೂ ಒಳ್ಳೆಯದಾಗಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳಾನಿ ಭವಂತು. ಇನ್ನು ಇದೇ ವೇಳೆ ಎಪಿಎಂಸಿ ಅಧ್ಯಕ್ಷ ಪಿಟಿ ಗೋವಿಂದಪ್ಪ ಮಾತನಾಡಿ, ಇಂದು ಶುಭ ದಿನ. ಗ್ರಾಮದ ಗೌಡರು, ಶಾನಭೋಗರು, ಆಯಗಾರರು, ಮಹಿಳೆಯರು ಸೇರಿದಂತೆ ಎಲ್ಲ ಸಮುದಾಯದವರ ಸಹಕಾರದಿಂದ ಈಶಾನ್ಯ ದಿಕ್ಕಿನ ಗ್ರಾಮದ ಮುಂಭಾಗ ಕರುವುಗಲ್ಲು ಸ್ಥಾಪನೆ ಮಾಡಿದ್ದು, ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಶುಭವಾದ ದಿವಸ ಈ ಕರುವುಗಲ್ಲನ್ನು ಒಂದು ಪ್ರತಿಷ್ಠಾಪನೆಗೆ ವೇದ ಬ್ರಹ್ಮ ನಾಗರಾಜ ಶಾಸ್ತ್ರಿಗಳ ಮುಖಾಂತರ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು, ಗೌಡರು, ಶಾನ್ಭೋಗರು, ಮುಖಂಡರು, 12 ಆಯಗಾರರು, ಕೋಟಿ ತಳಬಾರರು ಮತ್ತು ಎಲ್ಲರೂ ಗ್ರಾಮದ ಪುರಜನರು, ಮಾತೆಯರು, ಎಲ್ಲ ಸ್ತ್ರೀಯರು ಸಹಕರಿಸಿದರೆ ಎಲ್ಲ ಪೂಜೆಗೋಸ್ಕರ ಯಾವುದೇ ಭೇದ ಭಾವ ಇಲ್ದಂಗೆ ಎಲ್ಲರೂ ಸೇರಿದ್ದೀರ. ಮುಂದೇನು ಇಂಥ ದೇವತಾ ಕಾರ್ಯ ಆದಾಗ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು. ದೇವರು ಒಳ್ಳೇದು ಮಾಡ್ತಾನೆ. ಈಗ ನಮ್ಮ ಗ್ರಾಮಕ್ಕೂ ವಾಯು ದಿಕ್ಕಿನಲ್ಲಿ ಸ್ಥಾಪನೆ, ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪನೆ ಆಗಿದೆ. ಇದು ಬಹಳ ಒಳ್ಳೆಯದು. ನಮ್ಗೆ ಈ ದಿವಸದಿಂದ ನಮಗೆ ಗುರುಬಲ ತಿರುಗುತ್ತೆ, ಒಳ್ಳೆಯದಾಗುತ್ತೆ.
ಬೆಳೆ ಚೆನ್ನಾಗಾಗುತ್ತೆ. ಎಲ್ಲರೂ ಸಹ 48 ದಿವಸಗಳು ಯಾವುದೇ ಒಂದು ಇದಿಲ್ದಂಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಬಿವಿ ನಾಗರಾಜ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಮಪ್ಪ, ನಾಗಪ್ಪ, ಮುಖಂಡರಾದ ರಾಜಣ್ಣ ಸೇರಿ ಗ್ರಾಮದ ಮುಖಂಡರು ಭಾಗಿಯಾಗಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.